तीर्थं विद्यातीर्थं विवेकिनां सर्वेषां सुखदं तीर्थं भारती तीर्थमाश्रये। ಆದರೆ ಈ ದಿನ ನೋಡುವಾಗ ಇಷ್ಟೊಂದು ಸಂತೋಷವಾಗಿ ಎಲ್ಲರೂ ಜಾಗದಲ್ಲಿ ಸೇರಿ ಇಂಥ ಒಂದು ಕಾರ್ಯಕ್ರಮನ ಚಂದವಾಗಿ ನಡೆಸಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಮನೆಯ ಹಾಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬೌದ್ಧಾವತಾರ ಗೋವಿಂದ ಹರಿ ರಾಮ ಕೃಷ್ಣ ಗೋವಿಂದ, ಬೌದ್ಧಾವತಾರ ಗೋವಿಂದ ಹರಿ ರಾಮ ಕೃಷ್ಣ ಗೋವಿಂದ, ಮುಕುಂದ ಮುರಾರಿ ಗೋವಿಂದ ಹರಿ ನಾರಾಯಣ ಶ್ರೀ ಗೋವಿಂದ. ಧರ್ಮವನ್ನು ಉಳಿಸ್ಬೇಕು, ಮಕ್ಕಳಿಗೆ ಮುಂದೆ ಇದ್ರ ಸ್ವಲ್ಪ ಮಾಡಿದ್ರೆ ಆಸಕ್ತಿ ಬರ್ಬೇಕು ಅಂತಿದ್ರೆ ನಾವ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವ್ದೋ ಒಂದ್ ರೀತಿ ಅವ್ರನ್ನು ಎಳ್ಕೊಂಡ್ ಬರ್ಬೇಕು. ಏನೋ ಇದೆ ನಾವು ಮಾಡ್ಬೇಕು ಅನ್ಸುತ್ತೆ. ಆಮೇಲೆ ನಮ್ಮ ಗಂಡಸರಿಗೂ ಅಷ್ಟೇ, ಮನೆಯಲ್ಲಿ ಅವ್ರು ಎಷ್ಟೋ ಕೆಲಸದಲ್ಲಿ ಯಾವ್ದೋ ಒಂದ್ ರೀತಿ ಬ್ಯುಸಿ ಆಗಿರ್ತಾರೆ. ಇನ್ನು ಉಳಿದ ಟೈಮ್ನಲ್ಲಿ ಟಿವಿ ಹಾಕೊಂಡೋ ಅಥವಾ ಕ್ರಿಕೆಟ್ ಕಾಮೆಂಟ್ರಿ ಹಾಕೊಂಡೋ ಕೂತಿರ್ತಾರೆ. ಇದನ್ನ ನೋಡಿ ನೋಡಿ ಅವ್ರಿಗೂ ನಾವು ಮಾಡ್ಬೇಕು ಅಂತ ಅನ್ಸುತ್ತೆ. ಇದಕ್ ನಮ್ಮ ಯಜಮಾನ್ರೆ ಉದಾಹರಣೆ. ಅವರಿಗೂ ಈಗ ಹೋಗ್ಬೇಕು ಮಾಡ್ಬೇಕು ಅಂತ ಅನ್ಸ್ಲಿಕ್ಕೆ ಶುರುವಾಗಿದೆ. ಮುಂಚೆ ನನ್ಗೆ ಬೈತಾ ಇದ್ರು, ಎಷ್ಟೊತ್ತಿಗೂ ಹೋಗ್ಬೇಕು ಕೂತ್ಕೊಳ್ತಾ 24 ಗಂಟೆ ಅಂತ. ಈಗ ಅವರಿಗೂ ಮಾಡ್ಬೇಕು ಅನ್ಸುತ್ತೆ. ನನ್ ಮೈದಾನ ಅಷ್ಟೇ, ನಾವು ಬರ್ಬಹುದಾ ಭಜನೆಗೆ ಅಂತ ಕೇಳೋ ಮಟ್ಟಿಗೆ ಅವನು ಬಂದಿದ್ದಾನೆ. ಈ ರೀತಿ ನಾವ್ ಇದನ್ನ ಏನು ಮಾಡದೇ ಇದ್ದಿದ್ರೆ ಯಾರಿಗೂ ಏನೋ ಅನಿಸ್ತಾನೆ ಇರ್ಲಿಲ್ಲ. ಪಕ್ಕದ ಮನೆಯವ್ರ ಹತ್ರ ಹಾಡ್ ಹರಟೆ ಹೊಡೆದು ಅಥವಾ ಸಂಜೆ ವಾಕಿಂಗ್ ಹೋಗೋದು, ಅಲ್ಲೂ ಮಾಡೋದು, ಬೇಡದೇ ಇದ್ ಮಾತಾಡೋದು, ಹೀಗೇನೋ ಮಾಡಿ ಕಾಲ ಮಾಡ್ತಿದ್ವಿ. ಏನು ಬಾರಿ ನಾನು ತಿಳ್ಕೊಂಡಿಲ್ಲ. ಒಂದಷ್ಟು ಅನುಭವನ ಹೇಳ್ಬೋದಷ್ಟೇ. ಭಗವದ್ಗೀತೆ ಹೇಗ್ ನಮ್ಗೆ ಇದಾಗುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯಗೂ ಜೀವನದಲ್ಲಿ ಒಂದು ಗೊಂದಲ ಇದ್ದೇ ಇರುತ್ತೆ ಅಲ್ವಾ? ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಗೊಂದಲ ಇರುತ್ತೆ. ಆ ಗೊಂದಲ ಇದ್ದಾಗ ನಾವು ಫುಲ್ ಡಿಪ್ರೆಷನ್ಗೆ ಹೋಗ್ತೀವಿ. ಸಾಧಾರಣ ಒಂದು ಸಣ್ಣ ಸಮಸ್ಯೆ ಬಂದ್ರು ಕೂಡ ನಮ್ಗೆ ಫೇಸ್ ಮಾಡಕ್ ಆಗಲ್ಲ. ಅಂತ ಟೈಮಲ್ಲಿ ನಾವು ಫಸ್ಟಿಗೆ ನಮ್ಗೇನು ಅದ್ರದ್ದು ಅರ್ಥ ಗೊತ್ತಿದೆ ಅಂತಲ್ಲ, ಸುಮ್ಮನೆ ನಾವು ಯಾವುದೋ ಒಂದು ಶ್ಲೋಕ ಆಗಲಿ ಸ್ತೋತ್ರ ಆಗಲಿ ಅಥವಾ ದೇವ್ರ ನಾಮ ಸ್ಮರಣೆ ಮಾಡಿದಾಗ ನಮಗದು ಸ್ವಲ್ಪ ಗೊಂದಲಗಳು ನಮ್ಮಿಂದ ದೂರ ಆಗುತ್ತೆ. ರಾಧೆ ಗೋವಿಂದ, ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ, ರಾಧೆ ಗೋವಿಂದ ಪಾವನ ಚಂದ ಪಾವನ ಚಂದ ದೀನ ಬಂಧೋ ರಾಧೆ ಗೋವಿಂದ, ದೀನ ಬಂಧೋ ರಾಧೆ ಗೋವಿಂದ, ರಾಧೆ 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 ಗೋವಿಂದ, ರಾಧೆ 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 ಗೋವಿಂದ, ಪಾವನ ಚಂದ ಪಾವನ ಚಂದ ಅನಾಥನಾಥ ದೀನ ಬಂಧೋ ರಾಧೆ ಗೋವಿಂದ, ಅನಾಥನಾಥ ದೀನ ಬಂಧೋ ರಾಧೆ ಗೋವಿಂದ, ಶ್ರೀಮದ್ ರಮಣ ಗೋವಿಂದ ಗಜಮುಖ ನಾನಿನ್ನ ಪಾವನೆಲೆವೆ, ಗಜಮುಖ ನಾನಿನ್ನ ಪಾವನೆಲೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಹರಿ ರಾಮ ಕೃಷ್ಣ ಗೋವಿಂದ, ಕೃಷ್ಣಾವತಾರ ಗೋವಿಂದ ಹರಿ ರಾಮ ಕೃಷ್ಣ ಗೋವಿಂದ. ಏನು ಬಾರಿ ನಾನು ತಿಳ್ಕೊಂಡಿಲ್ಲ. ಒಂದಷ್ಟು ಅನುಭವನ ಹೇಳ್ಬೋದಷ್ಟೇ. ಭಗವದ್ಗೀತೆ ಹೇಗ್ ನಮ್ಗೆ ಇದಾಗುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯಗೂ ಜೀವನದಲ್ಲಿ ಒಂದು ಗೊಂದಲ ಇದ್ದೇ ಇರುತ್ತೆ ಅಲ್ವಾ? ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಗೊಂದಲ ಇರುತ್ತೆ. ಆ ಗೊಂದಲ ಇದ್ದಾಗ ನಾವು ಫುಲ್ ಡಿಪ್ರೆಷನ್ಗೆ ಹೋಗ್ತೀವಿ. ಸಾಧಾರಣ ಒಂದು ಸಣ್ಣ ಸಮಸ್ಯೆ ಬಂದ್ರು ಕೂಡ ನಮ್ಗೆ ಫೇಸ್ ಮಾಡಕ್ ಆಗಲ್ಲ.
ಅಂತ ಟೈಮಲ್ಲಿ ನಾವು ಫಸ್ಟಿಗೆ ನಮ್ಗೆ ಏನು ಅದ್ರದ್ದು ಅರ್ಥ ಗೊತ್ತಿದೆ ಅಂತಲ್ಲ, ಸುಮ್ಮನೆ ನಾವು ಯಾವುದೋ ಒಂದು ಶ್ಲೋಕ ಆಗಲಿ ಸ್ತೋತ್ರ ಆಗಲಿ ಅಥವಾ ದೇವ್ರ ನಾಮ ಸ್ಮರಣೆ ಮಾಡಿದಾಗ ನಮಗದು ಸ್ವಲ್ಪ ಗೊಂದಲಗಳು ನಮ್ಮಿಂದ ದೂರ ಆಗುತ್ತೆ. ಆಮೇಲೆ ಭಗವದ್ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ರಾಧೆ ಗೋವಿಂದ ಪಾವನ ಚಂದ ಪಾವನ ಚಂದ ಅನಂತ ದಿನ ಬಂದು ರಾಧೆ ಗೋವಿಂದ ಅನಂತ ದಿನ ಬಂದು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಪಾವನ ಚಂದ ಪಾವನ ಚಂದ ಅನಾಥನಾಥ ದಿನ ಬಂದೋ ರಾಧೆ ಗೋವಿಂದ ಅನಾಥನಾಥ ದಿನ ಬಂದೋ ರಾಧೆ ಗೋವಿಂದ ಶ್ರೀಮದ್ ರಮಣವರಣ ಗೋವಿಂದ ಶೃಂಗೇರಿಪುರದೊಳು ನೆಲೆಸಿರುವಂತ ಶಾರದಾಂಬೆಗೆ ಸಚ್ಚಿದಾನಂದ ಶಿವ ಅಭಿನವ ನೃಸಿಂಹ ಭಾರತಿಗೆ ಚಂದ್ರಶೇಖರ ಭಾರತಿ ಗುರು ಸಾರ್ವಭೌಮರಿಗೆ ಚಂದ್ರಶೇಖರ ಭಾರತಿ ಗುರು ತೀರ್ಥರಿಗೆ ಚಂದ್ರಶೇಖರ ಭಾರತಿ ಗುರು ಭಾರತಿ ತೀರ್ಥರಿಗೆ ಚಂದ್ರಶೇಖರ ಭಾರತಿ ವಿಧುಶೇಖರ ಭಾರತಿಗೆ